ನಾವು ರೈತರು, ಕಾರ್ಮಿಕರು, ನೊಂದವರ ಪರ. ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್ ಮೊಹಮ್ಮದ್ ಅಲಿ ಬಾಳ್ಕರ್ ಸಾರಥ್ಯದಲ್ಲಿ. ಬನ್ನಿ, ಕೈ ಜೋಡಿಸಿ. ಜೈ ಜವಾನ್, ಜೈ ಕಿಸಾನ್. ಪಾನಿಪುರಿ ಮತ್ತು ಕಡ್ಲೆಕಾಯಿ ಹೆಂಗಪ್ಪ 4 ತಿಂಗಳ ಏನೋ 4 ತಿಂಗಳ ಮಾಡ್ಕೊಳಪ್ಪ. ನಮ್ಮ ರೈತರು ಯಾರು ಕಪ್ಪಿಡ್ತಾರೆ ಇಲ್ಲ? ಹೌದು, ಶ್ರೀಮಂತ ರೈತ ಕೊಟ್ಟ, ಬಡ ರೈತ ಏನು ನಾವು ಒಂದು 10 ಟನ್ ಇದ್ದಾಗ ಏನು ಮಾಡೋದು ಹೇಳಂಗಾರ? ನೀನು 4 ಆದ್ಮೇಲೆ ಹೆಚ್ಚು ಮಾಡ್ತಿ. ಅವ್ರ ರೈತ ಇದ್ದಾಗ ಕಬ್ಬು ಬೆಳೆದು ನಿನಗ ಕೊಡೋದ ಹೆಂಗೆ? ಏನು ನಿಂದ ಈಗ ನೋಡ, ಒಳ್ಳೆ ಎಲ್ಲಿ ತಂದೆ ಹೋಗ್ಬೇಕು, ಒಳ್ಳೆ ಬಂದ್ರೆ ಟ್ಯಾಕ್ಟರ್ ಉರಿ ಹಚ್ತಾರೆ. ಇದು ಮಾತ್ರ ನಕ್ಕಿ ಇದ್ರಾಗ ಏನು ಯಾರು ಮಾತಿಲ್ಲ. ಬ್ಯಾಂಕಿ ನಮಗೆ ಬರ್ತೈತೆ, ನಿಮಗೆ ಬರ್ತೈತೆ ಗೊತ್ತಿಲ್ಲ. 4 ತಿಂಗಳದಿಂದ ಸತತ ಹೋರಾಟ ನಡೆದೈತೆ. ನಮಗೂ ಹೆಂಡತಿ ಮಕ್ಕಳ ಅದಾರ, ನಮ್ದು ಹೊಲ ಐತಿ, ಕಬ್ಬ ಐತೆ. ಆದ್ರೆ ಯಾಕೆ ಬಿಟ್ಟು ಬಂದು ಯಾಕೆ ಮಾಡತ್ತೇವು? ನಾವು ಗೋಧಿ ಮಂಚಿ ಬೆಳಗ್ಗೆ ಮತ್ತೆ ನಾವು ಕಬ್ಬ ಬೆಳೆದವ. ಎಲ್ಲಾ ರೈತರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ಮಾಡತ್ತೇವು. ಎಲ್ಲಾ ರೈತರು ಸಾಥ್ ಕೊಡತ್ತಾರು. ನಿಮ್ಮಂತವ್ರು ಜರ ಕೆಡಿಸೋದ್ರಿಂದ ಎಲ್ಲಾ ರೈತರಿಗೆ ನುಕ್ಸಾನ್ ಆಗ್ತೈತಿ. ಇದು ಮಾಡಬೇಡ್ರಿ. ನೋಡಿ, ನೀನು ಉರಿ ಹಚ್ಚಿದ್ದೆ ನೋಡಿ, ಉರಿ ತಗದ ಉರಿ ಹಚ್ಚಿದ್ದೆ, ಅದ ಪರಿಸ್ಥಿತಿ ನಿನಗೆ ಬರ್ತೈತೆ. ಕುರ್ನಿ ಗ್ರಾಮದ ರೈತ ಬಾಂಧವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರಿಗೆ ಮೋಸ ಮಾಡುತ್ತಿರೋ ಕಬ್ಬಿನ ಫ್ಯಾಕ್ಟರಿ ಮಾಲಕರಿಗೆ, ರೈತರಿಗೆ ಮೋಸ ಮಾಡುತ್ತಿರುವ ಕಬ್ಬಿನ ಫ್ಯಾಕ್ಟರಿ ಮಾಲಕರಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಾಗೂ ಕೂಲಿ ಕಾರ್ಮಿಕ ರೈತ ಶಕ್ತಿ ಸಂಘಕ್ಕೆ ಗ್ರಾಮದಲ್ಲಿ ಗ್ರಾಮಸ್ಥರು ಮತ್ತು ನಮ್ಮ ರೈತ ಮುಖಂಡರು ಇವತ್ತನ್ನು ಕಬ್ಬಿನ ಗಾಡಿಯನ್ನು ತಡೆ ಹಿಡಿದಿದ್ದಾರೆ. ಆ ಕಬ್ಬಿನ ಗಾಡಿ ಇಲ್ಲೇ ನಮ್ಮ ಪಕ್ಕದ ಊರು ಬಸ್ತಾಡದ, ಅದನ್ನ ಮರಳಿ ಮತ್ತೆ ನಾವು ಊರಿಗೆ ಕಳಿಸ್ತಾ ಇದ್ದೀವಿ. ಯಾಕೆ ಆ ಊರಿಗೆ ಕಳಿಸ್ತಾ ಇದಪ್ಪ ಅಂತಂದ್ರೆ, ಏನು ಮಹಾರಾಷ್ಟ್ರಕ್ಕೆ ಕಬ್ಬು ಹೊಂಟೈತೆ ಅದು. ನಮ್ಮಲ್ಲಿ ಕರ್ನಾಟಕದಲ್ಲಿ 24 ಫ್ಯಾಕ್ಟ್ರಿ, ನಮ್ಮ ಜಿಲ್ಲೆದಾಗ 24 ಫ್ಯಾಕ್ಟ್ರಿ ನಾವು. ಇವ್ರು ಮಹಾರಾಷ್ಟ್ರ ಕಬ್ಬು ಹೋದ್ರೆ ನಮ್ಮ ಸಣ್ಣ ರೈತ ಇದ್ರಾಗ ನಾಶ ಆಗ್ತಾನೆ ಅನ್ನೋ ಕಾರಣಕ್ಕಾಗಿ ಈ ಮರಳಿ ಕಬ್ಬನ್ನು ಹೊಳೆ ಕಳ್ಸತ್ತವು. ನಾವೇನು ಮಹಾರಾಷ್ಟ್ರದಲ್ಲಿ 3,410 ರೂಪಾಯಿ ಆಗೈತಿ. ಅದೇ ಮಾದರಿಯಲ್ಲಿ ನಾಳೆ DC ಅವ್ರ ಮೀಟಿಂಗ್ ಕರೆದಾರೆ 11 ಗಂಟೆಗೆ. ಕುರ್ನಿ ಗ್ರಾಮಸ್ಥರು DC ಆಫೀಸ್ ಬರ್ರಿ. ನಾವು ಕೂಡ ಏನು ಮಹಾರಾಷ್ಟ್ರದವ್ರು ಇನ್ನೂ ಒಪ್ಕೊಂಡಿಲ್ಲ, 3,400 ಆದರೂ ಒಪ್ಕೊಂಡಿಲ್ಲ. ಅಲ್ಲಿ 3,750 ರೂಪಾಯಿ ಕೊಡ್ಬೇಕಂತೇಳಿ ಅವ್ರು ಏನಾದರೂ ಹೋರಾಟ ಮಾಡ್ತಾ ಇದ್ದಾರೋ ಅದೇ ಮಾದರಿಯಲ್ಲಿ ನಮಗೂ ಇವತ್ತಿಗೆ ಗುಜರಾತ್ ಮಾದರಿಯಲ್ಲಿ 4,750 ರೂಪಾಯಿ ಕೊಡಲೇಬೇಕಂತೇಳಿ ಇಲ್ಲಿವರೆಗೂ ಆ ರೈತರು ಫ್ಯಾಕ್ಟ್ರಿ ಮಾಲಕರು ಯಾರು ಫ್ಯಾಕ್ಟ್ರಿಯನ್ನು ಚಾಲೂ ಮಾಡಿಲ್ಲ. ಅದು ಯಾರು ತಾಕತ್ತಪ್ಪ ಅಂತಂದ್ರೆ ನೀವು ನಿಂತಿರಲ್ಲ, ಅನ್ನದಾತರ ತಾಕತ್ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ನಾಳೆ 1 ತಾರೀಕು ಚಾಲೂ ಮಾಡಿದ್ರೆ ರೈತರು ಘೋಷಣೆ ಮಾಡಲಿ. ಏನು ಗುಜರಾತ್ ಐತಿ ಅದನ್ನು ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡುತ್ತೇಳಿ ಈ ಫ್ಯಾಕ್ಟ್ರಿ ಬಂದಂಥ ಹಬ್ಬನ್ನು ರಿಟರ್ನ್ ಕಳ್ಸತ್ತಂತೇಳಿ ನಮ್ಮ ಮಾಧ್ಯಮ ಮುಖಾಂತರ ಯಾರು ನಮ್ಮ ರೈತರು ಬಾಂಧವರದಲ್ಲಿ ಕಬ್ಬು ಯಾರು ಕಡಿಬ್ಯಾಡ್ರಿ. ಇನ್ನು 2 ವರ್ಷನಾಗ ಬಿಲ್ ಘೋಷಣೆ ಆಗ್ತೈತಿ. ಏನು ನಮ್ಮ ತಾಲೂಕು ಫ್ಯಾಕ್ಟ್ರಿಗಳು ಅದಾವ, ನಾವು ಇಲ್ಲೇ ಕೊಡೋಣ ಅಂತ ಹೇಳಿ
ಮತ್ತು ಮಹಾರಾಷ್ಟ್ರ ಕಬ್ಬು ಕಳ್ಸೋದು ಬೇಡ ಅಂತೇಳಿ ನಾವು ರಿಟರ್ನ್ ಕಳ್ಸತ್ತವು. ಅದಕ್ಕೆ ರೈತರು ಯಾರ್ಯಾರು ಕಬ್ಬು ಕಡಿಯೋದು ದಯಮಾಡಿ ಕಡಿಬೇಡ್ರ ಅಂತೇಳಿ ನಿಮ್ಮಲ್ಲಿ ನಾನು ಕಳೆಯಿಂದ ವಿನಂತಿ ಮಾಡ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೆವು. ಈಗಾಗಲೇ ಉರ್ಲಾಪುರದಾಗ ನಾವು ಹೋರಾಟ ಮಾಡಿದೆವು. ಅಲ್ಲಿ ಜನ ನಮ್ಮ ರೈತ ಸಂಘದವರೆಲ್ಲ ಕೂತು ಹೋಗ್ಕೊಳತ್ತಾರು. ಆದರೂ ಇವ್ರಿಗೆ ಸ್ವಲ್ಪ ದಾದಿಲ್ಲ, ಫ್ಯಾಕ್ಟ್ರಿಯವ್ರಿಗೂ ದಾದಿಲ್ಲ, ಯಾರ ಮಿನಿಸ್ಟ್ರಿಗೂ ದಾದಿಲ್ಲ, MLAಗೂ ದಾದಿಲ್ಲ. ಯಾಕಂದ್ರೆ ರೈತರಂದ್ರೆ ಒಂದು ಕೇವಲ ಅಂತ ತಿಳ್ಕೊಂಡಾರ ಅವ್ರು. ನನ್ನ ಅನಿಸ್ ಮಟ್ಟಿಗೆ ನಮಗೆ ಭಾಳ ಚಿಲ್ಲರ್ ತಿಳ್ಕೊಂಡಾರ ಅವ್ರ ರೈತರ. ಈಗ ರೊಚ್ಚಿಗೆದ್ದಾರ. ಕಬ್ಬು ನಮ್ಮ ನಿಗದಿತ ಬೆಲೆ ಕೊಟ್ರೆ ಮಾತ್ರ ನಾವು ಕಬ್ಬು ಕಳ್ಸವ್ರ, ಇಲ್ಲಾಂದ್ರೆ ಕಳ್ಸೋದಿಲ್ಲ ಅಂತ ಆಜ್ಞೆ ಮಾಡಿದವ ನಾವು. ಅದಕ್ಕಾಗಿ ನಾನು ಕುರುಮನಿ ಗ್ರಾಮದ ರೈತರಿಗೆ, ಹುಕ್ಕೇರಿ ತಾಲೂಕು ರೈತರಿಗೆ ಕೈ ಮುಗಿದು ಕೇಳ್ಕೊತೇನೆ, ಕಟಾವು ಮಾಡಕ್ಕೆ ಹೋಗ್ಬೇಡ್ರಿ. ಕಬ್ಬಿನ ನಿಗದಿತ ಬೆಲೆ ಆಗುತ್ತಾನ ನೀವು ದಯವಿಟ್ಟು ಯಾವುದೂ ರೀತಿ ಕಬ್ಬು ಕಟಾವು ಮಾಡಬೇಡ್ರಿ. ಯಾಕಂದ್ರೆ ಅವ್ರಿಗೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಈಗ ಒಂದು ಅವಕಾಶ ನಮಗೆ ಸಿಕ್ಕೈತೆ. ಈ ಅವಕಾಶ ನಾವು ಕಳ್ಕೊಳ್ಳೋದು ಬೇಡ. ಅಂದ್ರೆ ಮತ್ತು ರೈತರನ್ನ ತುಳಿಯುವಂಥ ಕೆಲಸ ಯಾರು ಮಾಡೋದು ಫ್ಯಾಕ್ಟ್ರಿ ಮಾಡ್ತಾರೆ. ಆ ಕೆಲಸ ಮಾಡೋಕೆ ಅವ್ರಿಗೆ ನಾವು ಕೊಡತ್ತಿಲ್ಲ. ಪ್ರತಿಯೊಂದು ಟ್ಯಾಕ್ಟ್ರ್ ನಿಲ್ಸತ್ತವು. ಯಾರು ಕಡಿದ್ರು ಬಿಟ್ಟರು ಬಿಡೋದಿಲ್ಲ. ಟ್ಯಾಕ್ಟ್ರು ವಾಪಸ್ಸೇ ಕಳಿಸ್ಬೇಕು. ಕುರ್ನಿ ಗ್ರಾಮದಾರದ್ದು ಏನಾರ ಸಮಸ್ಯೆ ಐತೇನೆ ಇದಕ್ಕೆ ಎಲ್ಲರಿಗೂ ಒಪ್ಪಿಗೆ ಐತಲ್ಲ. ನಮ್ಮ ರೈತ ಸಂಘದವ್ರಿಗೆ ಎಲ್ಲರಿಗೂ ಸಾಥ್ ಕೊಡಬೇಕು. ನಮ್ಮ ಜೊತೆ ನೀವು ರೈತರೆಲ್ಲ ಇರಬೇಕು. ನಾವು ಕಬ್ಬಿನ ಬೆಲೆ ನಾವು 4,000 ಬೇಡಿಕೆ ನಮಗೆ ಐತಿ. ಆ ಪ್ರಕಾರ ನಮಗೆ ಕೊಡ್ಬೇಕಂತ ನಾವು ಹಠ ತೊಟ್ಟಿದ್ದೆವು. ಅದಕ್ಕೆ ನಮಗೆಲ್ಲ ರೈತರು ಸಾಥ್ ಕೊಡತ್ತಾರು. ಈ ಸಲ ನಾವು ಕುರ್ನಿ ಗ್ರಾಮದವರು ಸಹಿತ ಸಾಥ್ ಕೊಡಬೇಕು. ಎಲ್ಲ ಹುಕ್ಕೇರಿ ತಾಲೂಕದವ್ರು ಸಾಥ್ ಕೊಡಬೇಕು. ಈ ಸಾಥ್ ನಮಗೆ ಸಿಕ್ತಂದ್ರೆ ಯಾವ ಫ್ಯಾಕ್ಟ್ರಿ ಅವ್ರು ಏನು ಗಜಮ್ ನೆತ್ತರು ನಮ್ಮದ ನಡಿಬೇಕು, ನಡಿಸೇ ತೋರಿಸ್ತೇವೆ ಅಂತ ಮಾತು ಹೇಳಿ ಒಂದೆರಡು ಮಾತುಗಳು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ